ನಮಸ್ತೆ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ದೇಶದ ಪ್ರಮುಖ ಸಂಸ್ಥೆಯಾದ ಲೆನ್ಸ್ಕಾರ್ಟ್ ತನ್ನ ಉದ್ಯೋಗಿಗಳಿಗೆ ಜಾರಿಗೊಳಿಸಿರುವ ಹೊಸ ಡ್ರೆಸ್ ಕೋಡ್ ನಿಯಮಾವಳಿಗಳಲ್ಲಿ ಮಹಿಳೆಯರು ಹಣೆಗೆ ಬಿಂದಿಯನ್ನ ಇಡುವಂತಿಲ್ಲ ಮತ್ತು ಸಿಂಧೂರವು ಹೊರಗಣ್ಣಿಗೆ ಕಾಣಬಾರದು ಅಂತ ಹೇಳಿ ಸೂಚಿಸಲಾಗಿದೆ. ಅಷ್ಟೇ ಅಲ್ಲದೆ ಕೈಗೆ ಕಟ್ಟುವ ಧಾರ್ಮಿಕ ದಾರಗಳು ಮತ್ತು ರಿಸ್ಟ್ ಬ್ಯಾಂಡ್ಗಳನ್ನು ಕೂಡ ಕಡ್ಡಾಯವಾಗಿ ತೆಗಿಬೇಕು ಅಂತ ಹೇಳಿ ಆದೇಶಿಸಿದೆ. ಆದರೆ ಇದೇ ವೇಳೆ ಹಿಜಾಬ್ ಧರಿಸೋದಕ್ಕೆ ಮಾತ್ರ ಅವಕಾಶ ನೀಡಿರೋದು ಕಂಪನಿಯ ದ್ವಂದ್ವ ನೀತಿಯನ್ನ ಎತ್ತಿ ತೋರಿಸ್ತಾ ಇದೆ. ಈ ಅನ್ಯಾಯದ ವಿರುದ್ಧ ಸುಪ್ರೀಂ ಕೋರ್ಟ್ ವಕೀಲೆ ನಾಜಿಯಾ ಖಾನ್ ರಣಚಂಡಿಯಂತೆ ಸಿಡಿದೆದ್ದಿದ್ದಾರೆ. ಲೆನ್ಸ್ಕಾರ್ಟ್ ಮಳಿಗೆಗೆ ಖುದ್ದು ಭೇಟಿ ನೀಡಿದ ಅವರು ಅಲ್ಲಿದ್ದ ಸಿಬ್ಬಂದಿಯ ಬೆವರಿಳಿಸಿದ್ದಾರೆ. ಭಾರತದಲ್ಲಿ ನೀವು ಶರಿಯತ್ ಕಾನೂನನ್ನ ಜಾರಿಗೊಳಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನೇರವಾಗಿಯೇ ಪ್ರಶ್ನೆ ಮಾಡಿದಂತಹ ನಾಜಿಯಾ ಕಂಪನಿಯ ಮ್ಯಾನೇಜ್ಮೆಂಟ್ಗೆ ನಡುಕವನ್ನ ಹುಟ್ಟಿಸಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದಂತಹ ನಾಜಿಯಾ ಖಾನ್ ಮಳಿಗೆಯಲ್ಲಿ ಇದ್ದಂತಹ ಹಿಂದೂ ಮತ್ತು ಮಹಿಳಾ ಪುರುಷ ಉದ್ಯೋಗಿಗಳನ್ನ ಕರೆಸಿ ಅವರ ಹಣೆಗೆ ಬಿಂದಿ ಮತ್ತು ಕುಂಕುಮವನ್ನ ಹಚ್ಚೋದ್ರ ಮುಖಾಂತರ ಕಂಪನಿಯ ನಿಯಮವನ್ನ ಅಲ್ಲೇ ಮುರಿದಿದ್ದಾರೆ. ತಮ್ಮದೇ ಸಮುದಾಯದಿಂದ ಹಲವು ಬಾರಿ ಜೀವ ಬೆದರಿಕೆ ಬಂದಿದ್ರು ಯಾವುದಕ್ಕೂ ಅಂಜದ ನಾಜಿಯಾ ಈ ತಾರತಮ್ಯದ ವಿರುದ್ಧ ಸಾಕ್ಷಿ ಸಮೇತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದ್ದು ನಾಜಿಯಾ ಖಾನ್ ಅವರ ಧೈರ್ಯಕ್ಕೆ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡ್ತಾ ಇರುವಂತಹ ಲೆನ್ಸ್ಕಾರ್ಟ್ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಬಹಿಷ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಉದ್ಯೋಗಿಗಳ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಬೆಲೆ ಕೊಡಿ ಹೊರತು ಅವರ ಧಾರ್ಮಿಕ ನಂಬಿಕೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡಬೇಡಿ. ಸಂವಿಧಾನ ನೀಡಿದ ಹಕ್ಕನ್ನ ಕಿತ್ಕೊಳ್ಳುವುದಕ್ಕೆ ಹೊರಟ್ರೆ ಜನರೇ ನಿಮಗೆ ಪಾಠವನ್ನ ಕಲಿಸ್ತಾರೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಬಾಯ್ಕಟ್ ಲೆನ್ಸ್ಕಾರ್ಟ್ ಅಭಿಯಾನವೇ ಸಾಕ್ಷಿಯಾಗಿದೆ.